ನಮಸ್ತೆ. ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ. ನಮ್ಮ ಪುಟ್ಟ ಗೆಳೆಯ ಗೆಳತಿಯರೇ, ಹಿಂದಿನ ಸಂಚಿಕೆಯಲ್ಲಿ ನಾವು ಕನ್ನಡ ಸಂಧಿಯಾದ ಲೋಪಸಂಧಿಯ ಬಗ್ಗೆ ತಿಳಿದೆವು. ಇಂದಿನ ಸಂಚಿಕೆಯಲ್ಲಿ ಆಗಮ ಸಂಧಿಯ ಬಗ್ಗೆ ತಿಳಿಯೋಣ. ಮಕ್ಕಳೇ, ಕನ್ನಡ ಸಂಧಿಯ ಎರಡನೇ ವಿಧ ಆಗಮ ಸಂಧಿ. ಇದು ಕೂಡ ಕನ್ನಡದ ಸ್ವರ ಸಂಧಿಯಾಗಿದೆ. ಆಗಮ ಸಂಧಿ ಎಂದರೇನು? ಆಗಮ ಸಂಧಿ ಎಂದರೆ ಸ್ವರದ ಮುಂದೆ ಸ್ವರ ಬಂದಾಗ ಪೂರ್ವ ಪದದಲ್ಲಿರುವ ಸ್ವರವು ಲೋಪವಾಗುವುದಿಲ್ಲ. ಉತ್ತರ ಪದದ ಸ್ವರಕ್ಕೆ ಯಾವ ಹಾನಿಯೂ ಆಗುವುದಿಲ್ಲ. ಆದರೆ ನಡುವಿನಲ್ಲಿ ಹೊಸದೊಂದು ವ್ಯಂಜನವು ಬಂದು ಸೇರುತ್ತದೆ. ಇನ್ನೂ ಸರಳವಾಗಿ ತಿಳಿಯುವುದಾದರೆ, ಮೇಲೆ ಹೇಳಿದಂತೆ ಆಗಮ ಸಂಧಿಯು ಲೋಪಸಂಧಿಯಂತೆ ಕನ್ನಡದ ಸ್ವರ ಸಂಧಿ. ಪೂರ್ವ ಪದದಲ್ಲಿರುವ ಸ್ವರದ ಮುಂದೆ ಉತ್ತರ ಪದದಲ್ಲಿರುವ ಸ್ವರವು ಪರವಾದಾಗ ಲೋಪಸಂಧಿಯನ್ನು ಮಾಡಿದರೆ ಅರ್ಥ ಕೆಡುವಂತಿದ್ದರೆ ಆ ಎರಡೂ ಸ್ವರಗಳ ಮಧ್ಯೆ ಯಕಾರವನ್ನು ಅಥವಾ ವಕಾರವನ್ನು ಸೇರಿಸಿ ಸಂಧಿ ಮಾಡಲಾಗುತ್ತದೆ. ಹಾಗಾಗಿ ಸ್ವರದ ಮುಂದೆ ಸ್ವರವು ಬಂದಾಗ ಅರ್ಥ ಕೆಡದಂತೆ ಸಂಧಿಯಾಗಲು ಆ ಸ್ವರಗಳ ಮಧ್ಯೆ ಯಕಾರ ಅಥವಾ ವಕಾರಗಳು ಹೊಸದಾಗಿ ಬಂದು ಸೇರುವುದೇ ಆಗಮ ಸಂಧಿಯಾಗಿದೆ. ಉದಾಹರಣೆ ಸಹಿತವಾಗಿ ತಿಳಿಯೋಣ. ತಲೆ ಕುಡಿಸು ಅಲ್ಲಿ. ಈ ಉದಾಹರಣೆಯಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಎ, ಇದು ಒಂದು ಸ್ವರ. ಉತ್ತರ ಪದದ ಮೊದಲ ಅಕ್ಷರ ಅ, ಇದು ನಿಮಗೆ ತಿಳಿದಿರುವಂತೆ ಸ್ವರಾಕ್ಷರ. ಇಲ್ಲಿ ನೀವು ಸ್ವರದ ಮುಂದೆ ಸ್ವರ ಬಂದಿರುವುದರಿಂದ ಲೋಪಸಂಧಿಯ ಸಂಧಿ ಕಾರ್ಯ ಮಾಡಿದರೆ ತಲೆ ಕುಡಿಸು ಅಲ್ಲಿ, ಇದರಲ್ಲಿ ಏಕಾರ ಲೋಪವಾಗಿ ತಲಲ್ಲಿ ಆಗಿಬಿಡುತ್ತದೆ. ಹೀಗೆ ಮಾಡಿದಲ್ಲಿ ಅರ್ಥ ಕೆಡುತ್ತದೆ. ಅದೇ ನಾವು ಇಲ್ಲಿ ಯಕಾರಾಗಮದಿಂದ ಸಂಧಿ ಮಾಡಿದಾಗ ತಲೆ ಕುಡಿಸು ಅಲ್ಲಿ ಅಂದರೆ ತಲೆಯಲ್ಲಿ ಎನ್ನುವ ಅರ್ಥಪೂರ್ಣವಾದ ಸಂಧಿ ಕಾರ್ಯ ಸಾಧ್ಯವಾಗುತ್ತದೆ. ಮೇಲೆ ವಿವರಿಸಿದಂತೆ ಆಗಮ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗುವುದಿಲ್ಲ ಹಾಗೂ ಉತ್ತರ ಪದದ ಮೊದಲ ಸ್ವರಕ್ಕೆ ಹಾನಿಯಾಗುವುದಿಲ್ಲ. ಕೇವಲ ಯಕಾರ ಅಥವಾ ವಕಾರ ಆಗಮವಾಗಿ ಬರುತ್ತದೆ. ಇನ್ನೊಂದು ಉದಾಹರಣೆಯಲ್ಲಿ ವಕಾರವನ್ನು ಸೇರಿಸಿ ನೋಡೋಣ. ಗುರು ಕುಡಿಸು ಅನ್ನು ಅಂದರೆ ಗುರುವನ್ನು. ಇಲ್ಲಿ ಸ್ವರದ ಮುಂದೆ ಸ್ವರ ಬಂದಿದೆ. ವಕಾರಾಗಮದಿಂದ ಸಂಧಿ ಮಾಡಿದಾಗ ಅರ್ಥಪೂರ್ಣವಾದ ಶಬ್ದವು ಸಂಧಿ ಕಾರ್ಯದಿಂದ ಸಾಧ್ಯವಾಗುತ್ತದೆ. ಮಕ್ಕಳೇ, ಈ ಎರಡು ಉದಾಹರಣೆ ಗಮನಿಸಿದಾಗ ನಿಮಗೆ ಒಂದು ಸಂಗತಿ ಸ್ಪಷ್ಟವಾಗಿ ತಿಳಿದಿರಬಹುದು. ಅದೆಂದರೆ ಯಕಾರವಾಗಲಿ ಅಥವಾ ವಕಾರವಾಗಲಿ ಆಗಮವಾದಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವನ್ನು ಲೋಪ ಮಾಡದೆ ಉತ್ತರ ಪದದ ಮೊದಲನೇ ಅಕ್ಷರವಾದ ಸ್ವರದೊಂದಿಗೆ ಸೇರಿಕೊಂಡು ಬಿಡುತ್ತದೆ. ತಲೆಯಲ್ಲಿ ಈ ಉದಾಹರಣೆಯಲ್ಲಿ ಯ ಕುಡಿಸು ಅ ಅಂದರೆ ಯ ಆಯಿತು. ಗುರುವನ್ನು ಈ ಉದಾಹರಣೆಯಲ್ಲಿ ವ ಕುಡಿಸು ಅ ಅಂದರೆ ವ ಆಯಿತು. ಯಕಾರಾಗಮ ವಕಾರಾಗಮ ಸಂಧಿಗಳನ್ನು ಮಾಡುವಾಗ ಈ ಸಂಗತಿಯನ್ನು ಅಗತ್ಯವಾಗಿ ನೆನಪಿನಲ್ಲಿಡಬೇಕು. ಇಲ್ಲವಾದಲ್ಲಿ ಆಗಮ ಸಂಧಿ ಸಾಧ್ಯವಾಗಲಾರದು. ಮತ್ತಷ್ಟು ಉದಾಹರಣೆಗಳನ್ನು ಗಮನಿಸಿ. ಹಳ್ಳಿ ಕುಡಿಸು ಅಲ್ಲಿ ಅಂದರೆ ಹಳ್ಳಿಯಲ್ಲಿ. ಮನೆ ಕುಡಿಸು ಇಂದ ಅಂದರೆ ಮನೆಯಿಂದ. ಮೈ ಕುಡಿಸು ಅನ್ನು ಅಂದರೆ ಮೈಯನ್ನು. ಗೋ ಕುಡಿಸು ಅನ್ನು ಅಂದರೆ ಗೋವನ್ನು. ಮನ ಕುಡಿಸು ಅನ್ನು ಅಂದರೆ ಮನವನ್ನು, ಮುಂತಾದವುಗಳು. ಮಕ್ಕಳೇ, ಆಗಮ ಸಂಧಿಯ ಬಗ್ಗೆ ಸವಿವರವಾಗಿ ತಿಳಿದಿದ್ದೀರಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಯಕಾರಾಗಮ ಹಾಗೂ ವಕಾರಾಗಮ ಸಂಧಿಗಳನ್ನು ಯಾವಾಗ ಮಾಡಬೇಕೆಂದು ನೋಡೋಣ. ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ಈ ನಮ್ಮ ಓದು ನಿಮಗೆ ಇಷ್ಟವಾದಲ್ಲಿ ಒಂದು ಮೆಚ್ಚುಗೆ ಇರಲಿ. ಇನ್ನೂ ಹೆಚ್ಚು ಇಷ್ಟವಾದಲ್ಲಿ ಈ ಓದನ್ನು ಮತ್ತೊಬ್ಬರೊಂದಿಗೆ ಹಂಚಿಕೊಳ್ಳಿ. ಇದೇ ರೀತಿ ಕನ್ನಡಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ವಾಹಿನಿಯನ್ನು ಅನುಸರಿಸಿ. ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.